ವೆಲ್ಕಮ್ ಟು ನವೀನ್ ಟ್ಯೂಟೋರಿಯಲ್ ಆಫ್ ಕಾಮರ್ಸ್. ನಾನು ಮಮತಾ. ನಮ್ಮ ಯೂಟ್ಯೂಬ್ ಚಾನಲ್ ನವೀನ್ ಟ್ಯೂಟೋರಿಯಲ್ ಆಫ್ ಕಾಮರ್ಸ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕಾನನ್ನು ಒತ್ತೋದ್ರ ಜೊತೆಗೆ ಸದಾ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ತಗೊಳ್ಳಿ. ಹಾಗೆ ವಿಡಿಯೋನ ಪೂರ್ತಿ ನೋಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ, ಈ ಹಿಂದಿನ ವಿಡಿಯೋದಲ್ಲಿ ನಾವು ದ್ವಿತೀಯ PUC ವ್ಯವಹಾರ ಅಧ್ಯಯನ ವಿಷಯಕ್ಕೆ ಸಂಬಂಧಪಟ್ಟಂತೆ ಮೊದಲನೇ ಅಧ್ಯಾಯದ ಪ್ರಶ್ನೋತ್ತರಗಳ ಬಗ್ಗೆ ಚರ್ಚಿಸಿರ್ತೇವೆ. ಇಂದಿನ ವಿಡಿಯೋದಲ್ಲಿ ನಾವು ಅಧ್ಯಾಯ 2ಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೋತ್ತರಗಳ ಬಗ್ಗೆ ಚರ್ಚಿಸಲಿದ್ದೇವೆ. ಅಧ್ಯಾಯ 2 ನಿರ್ವಹಣೆಯ ತತ್ವಗಳು, ವಿಭಾಗ ಎ. ಮೊದಲಿಗೆ ನಾವು 1 ಅಂಕದ ಪ್ರಶ್ನೆಗಳ ಬಗ್ಗೆ ಚರ್ಚಿಸೋಣ. 1 ಅಂಕದ ಪ್ರಶ್ನೆಗಳು. ಪ್ರಶ್ನೆ ಸಂಖ್ಯೆ 1. ಸಾಮಾನ್ಯ ನಿರ್ವಹಣೆಯ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಉತ್ತರ ಹೆನ್ರಿ ಪಯೋಲ್. ಪ್ರಶ್ನೆ ಸಂಖ್ಯೆ 2. ನಿರ್ವಹಣೆಯ ಆಧಾರದ ತತ್ವಗಳ ಮೇಲೆ ಅಭಿವೃದ್ಧಿಪಡಿಸಿದ ವೈಜ್ಞಾನಿಕ ನಿರ್ವಹಣೆಯ ಯಾವುದಾದರೂ ಒಂದು ಹೊಸ ತಂತ್ರವನ್ನು ಹೆಸರಿಸಿ. ಉತ್ತರ ಮೇಲ್ವಿಚಾರಕತ್ವ, ಶಿಷ್ಟೀಕರಣ ಮತ್ತು ಸರಳೀಕರಣ. ಪ್ರಶ್ನೆ ಸಂಖ್ಯೆ 3. ವೈಜ್ಞಾನಿಕ ನಿರ್ವಹಣೆಯ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಉತ್ತರ FW ಟೇಲರ್. ಪ್ರಶ್ನೆ ಸಂಖ್ಯೆ 4. ಯೋಜಿಸುವಿಕೆ ಮತ್ತು ಜಾರಿಗೊಳಿಸುವಿಕೆಯ ಕಾರ್ಯಗಳನ್ನು ಬೇರೆಯಾಗಿಸಬೇಕೆಂದು ವಾದಿಸಿದವರು ಯಾರು? ಉತ್ತರ FW ಟೇಲರ್. ಪ್ರಶ್ನೆ ಸಂಖ್ಯೆ 5. ಟೇಲರ್ ರವರ ಪ್ರಕಾರ ಕೆಲಸದ ಶಿಷ್ಟೀಕರಣ ಎಂದರೇನು? ಶಿಷ್ಟೀಕರಣವು ಪ್ರತಿಯೊಂದು ವ್ಯವಹಾರ ಚಟುವಟಿಕೆಗೆ ಶಿಷ್ಟಗಳನ್ನು ಸ್ಥಾಪಿಸುವ ಪ್ರಕ್ರಿಯೆಯಾಗಿದೆ. ಅದು ಪ್ರಕ್ರಿಯೆ, ಕಚ್ಚಾ ಸಾಮಗ್ರಿ, ಕಾಲ, ಉತ್ಪನ್ನ, ಯಂತ್ರೋಪಕರಣ, ವಿಧಾನಗಳು ಅಥವಾ ಕಾರ್ಯಸ್ಥಾನದ ಪರಿಸ್ಥಿತಿಗಳ ಶಿಷ್ಟೀಕರಣವಾಗಿದೆ. ಪ್ರಶ್ನೆ ಸಂಖ್ಯೆ 6. ಟೇಲರ್ ರವರ ಪ್ರಕಾರ ಕೆಲಸದ ಸರಳೀಕರಣಗೊಳಿಸುವ ಗುರಿ ಏನು? ಉತ್ತರ ಸರಳೀಕರಣವು ಅನಗತ್ಯ ವಿಧಗಳು, ಗಾತ್ರಗಳು ಮತ್ತು ಆಯಾಮಗಳನ್ನು ತೆಗೆದುಹಾಕುವ ಉದ್ದೇಶ ಹೊಂದಿದೆ. ಇದು ವಸ್ತುಗಳ ಅನವಶ್ಯಕ ವೈವಿಧ್ಯತೆಯನ್ನು ತೆಗೆದುಹಾಕುವ ಗುರಿಯನ್ನು ಹೊಂದಿದೆ. ಅದು ಶ್ರಮ, ಯಂತ್ರಗಳು ಮತ್ತು ಸಾಧನಗಳ ವೆಚ್ಚ ಉಳಿಸುವಲ್ಲಿ ನಿರ್ಮಿಸುವುದಾಗಿದೆ. ಪ್ರಶ್ನೆ ಸಂಖ್ಯೆ 7. ಟೇಲರ್ ರವರ ಪ್ರಕಾರ ಸರಳೀಕರಣವು ಶಿಷ್ಟೀಕರಣಕ್ಕಿಂತ ಹೇಗೆ ಭಿನ್ನವಾಗಿದೆ? ಉತ್ತರ ಸರಳೀಕರಣವು ಅನಗತ್ಯ ವಿಧಗಳು, ಗಾತ್ರಗಳು ಮತ್ತು ಆಯಾಮಗಳನ್ನು ತೆಗೆದುಹಾಕುವ ಉದ್ದೇಶ ಹೊಂದಿದೆ. ಹಾಗೆಯೇ ಶಿಷ್ಟೀಕರಣವು ಚಾಲ್ತಿಯಲ್ಲಿರುವುದರ ಬದಲಿಗೆ ಹೊಸ ವೈವಿಧ್ಯಗಳನ್ನು ನಿರ್ಮಿಸುವುದಾಗಿದೆ. ಪ್ರಶ್ನೆ ಸಂಖ್ಯೆ 8. ಮೂಲತಃ ಕಾರ್ಯಾಧಾರಿತ ಕೂಲಿ ಪದ್ಧತಿಯನ್ನು ಯಾರು ಬಲವಾಗಿ ಸಮರ್ಥಿಸಿದವರು? ಉತ್ತರ FW ಟೇಲರ್. ಪ್ರಶ್ನೆ ಸಂಖ್ಯೆ 9. FW ಟೇಲರ್ ರವರ ಪ್ರಕಾರ ವಿಧಾನ ಅಧ್ಯಯನ ಉದ್ದೇಶವೇನು? ಉತ್ತರ ವಿಧಾನ ಅಧ್ಯಯನದ ಉದ್ದೇಶವೇನೆಂದರೆ ಕೆಲಸ ಮಾಡುವ ಒಂದು ಅತ್ಯುತ್ತಮ ವಿಧಾನವನ್ನು ಕಂಡುಹಿಡಿಯುವುದಾಗಿದೆ. ಪ್ರಮುಖ ಉದ್ದೇಶವು ಉತ್ಪಾದನಾ ವೆಚ್ಚವನ್ನು ಕನಿಷ್ಠಗೊಳಿಸುವುದು ಹಾಗೂ ಗುಣಮಟ್ಟ ಮತ್ತು ಗ್ರಾಹಕ ತೃಪ್ತಿಯನ್ನು ಗರಿಷ್ಠಗೊಳಿಸುವುದು. ಪ್ರಶ್ನೆ ಸಂಖ್ಯೆ 10. ಹೆನ್ರಿ ಪಯೋಲ್ ರವರು ಎಷ್ಟು ನಿರ್ವಹಣೆಯ ತತ್ವಗಳನ್ನು ಪ್ರತಿಪಾದಿಸಿದ್ದಾರೆ? ಉತ್ತರ 14. ಪ್ರಶ್ನೆ ಸಂಖ್ಯೆ 11. ಪ್ರತಿ ಉದ್ಯೋಗಿಗೆ ಒಬ್ಬನೇ ಮೇಲಾಧಿಕಾರಿ ಇರಬೇಕು ಎಂದು ಯಾವ ತತ್ವ ಸಮರ್ಥಿಸುತ್ತದೆ? ಉತ್ತರ ಏಕರೂಪ ಆಜ್ಞೆ. ಪ್ರಶ್ನೆ ಸಂಖ್ಯೆ 12. ನಿರ್ವಹಣೆಯ ತತ್ವಗಳು ಡ್ಯಾಶ್ ಆಗಿರುವುದಿಲ್ಲ. ಆಪ್ಷನ್ಸ್: ಎ ಸಾರ್ವತ್ರಿಕ, ಬಿ ನಮನೀಯತೆ, ಸಿ ಸಂಪೂರ್ಣ, ಡಿ ವರ್ತನಶೀಲ. ಉತ್ತರ ಸಿ ಸಂಪೂರ್ಣ. ಪ್ರಶ್ನೆ ಸಂಖ್ಯೆ 13. ನಿರ್ವಹಣೆಯ ತತ್ವಗಳನ್ನು ಹೇಗೆ ರಚಿಸಲಾಗಿದೆ?
ಆಪ್ಷನ್ಸ್: ಎ ಪ್ರಯೋಗಶಾಲೆಯಲ್ಲಿ, ಬಿ ವ್ಯವಸ್ಥಾಪಕರ ಅನುಭವಗಳಿಂದ, ಸಿ ಗ್ರಾಹಕರ ಅನುಭವಗಳಿಂದ, ಡಿ ಸಾಮಾಜಿಕ ವಿಜ್ಞಾನಿಗಳ ಪ್ರಸಾರದಿಂದ. ಉತ್ತರ: ವ್ಯವಸ್ಥಾಪಕರ ಅನುಭವಗಳಿಂದ. ಪ್ರಶ್ನೆ ಸಂಖ್ಯೆ 14. ಹೆನ್ರಿ ಪಯೋಲ್ರವರು ಡ್ಯಾಶ್ ಆಗಿದ್ದರು. ಆಪ್ಷನ್ಸ್: ಆಪ್ಷನ್ ಎ ಸಾಮಾಜಿಕ ವಿಜ್ಞಾನಿ, ಬಿ ಮೈನಿಂಗ್ ಇಂಜಿನಿಯರಿಂಗ್, ಸಿ ಅಕೌಂಟೆಂಟ್, ಡಿ ಉತ್ಪಾದನಾ ಇಂಜಿನಿಯರ್. ಉತ್ತರ: ಬಿ ಮೈನಿಂಗ್ ಇಂಜಿನಿಯರಿಂಗ್. ಪ್ರಶ್ನೆ ಸಂಖ್ಯೆ 15. ಶ್ರಮ ವಿಭಜನೆ ತತ್ವವನ್ನು ಈ ಕೆಳಕಂಡ ಯಾವ ಹೇಳಿಕೆಯು ಅತ್ಯುತ್ತಮವಾಗಿ ವಿವರಿಸುತ್ತದೆ? ಆಪ್ಷನ್ಸ್: ಎ ಕೆಲಸಗಳನ್ನು ಸಣ್ಣ ಕಾರ್ಯಗಳಾಗಿ ವಿಭಜಿಸುವುದು, ಬಿ ಶ್ರಮವನ್ನು ವಿಭಜಿಸುವುದು, ಸಿ ಹುದ್ದೆಗಳ ನಡುವೆ ಸಂಪನ್ಮೂಲಗಳನ್ನು ವಿಭಜಿಸುವುದು, ಡಿ ವೈಶಿಷ್ಟ್ಯತೆಗೆ ದಾರಿ ಮಾಡಿಕೊಡುವುದು. ಉತ್ತರ: ಎ ಕೆಲಸಗಳನ್ನು ಸಣ್ಣ ಕಾರ್ಯಗಳಾಗಿ ವಿಭಜಿಸುವುದು. ಪ್ರಶ್ನೆ ಸಂಖ್ಯೆ 16. ಸಂಬಂಧಪಟ್ಟ ಕಾರ್ಮಿಕರಿಂದ ಕಾರ್ಯನಿರ್ವಹಿಸಲು ಅವನು ಯಂತ್ರಗಳು, ಸಲಕರಣೆಗಳು, ಸಾಧನಗಳು ಇತ್ಯಾದಿಗಳನ್ನು ಸಿದ್ಧವಾಗಿ ಇರಿಸಿರುತ್ತಾನೆ. ಕಾರ್ಯಾತ್ಮಕ ಮೇಲ್ವಿಚಾರಣೆಯಲ್ಲಿ ಈ ವಾಕ್ಯದಿಂದ ಯಾರ ಕೆಲಸವನ್ನು ವಿವರಿಸಿದೆ? ಆಪ್ಷನ್ಸ್: ಎ ಸೂಚನೆ ಕಾರ್ಡ್ ಗುಮಾಸ್ತ, ಬಿ ರಿಪೇರ್ ಬಾಸ್, ಸಿ ಗ್ಯಾಂಗ್ ಬಾಸ್, ಡಿ ಮಾರ್ಗ ಗುಮಾಸ್ತ. ಉತ್ತರ: ಗ್ಯಾಂಗ್ ಬಾಸ್. ಎರಡು ಅಂಕದ ಪ್ರಶ್ನೆಗಳು. ವಿಭಾಗ ಬಿ ಯಲ್ಲಿ ಬರುವಂತಹ 2 ಅಂಕದ ಪ್ರಶ್ನೆಗಳು. ಪ್ರಶ್ನೆ ಸಂಖ್ಯೆ 17. ಟೇಲರ್ ರವರು ಪ್ರತಿಪಾದಿಸಿದ ಮಾನಸಿಕ ಕ್ರಾಂತಿಯ ಅರ್ಥ ತಿಳಿಸಿ. ಉತ್ತರ: ಮಾನಸಿಕ ಕ್ರಾಂತಿಯು ಕೆಲಸಗಾರರ ಮತ್ತು ನಿರ್ವಹಣಾಂಗಗಳ ಪರಸ್ಪರ ಪೈಪೋಟಿಯಿಂದ ಸಹಕಾರದೆಡೆಗೆ ಮನೋಭಾವನೆಯ ಬದಲಾವಣೆಯನ್ನು ಒಳಗೊಂಡಿದೆ. ಇಬ್ಬರು ಪರಸ್ಪರ ಅವಶ್ಯಕತೆಯನ್ನು ಅರಿಯಬೇಕು. ಇಬ್ಬರು ಲಾಭದ ಪ್ರಮಾಣ ಹೆಚ್ಚಿಸುವ ಗುರಿ ಹೊಂದಬೇಕು. ನಿರ್ವಹಣೆಯು ಲಾಭದ ಒಂದು ಪಾಲನ್ನು ಕಾರ್ಮಿಕರೊಂದಿಗೆ ಹಂಚಿಕೊಳ್ಳಬೇಕು. ಪ್ರಶ್ನೆ ಸಂಖ್ಯೆ 18. ಪಯೋಲ್ರ ಪ್ರಕಾರ ಶಿಸ್ತು ಎಂದರೇನು? ಉತ್ತರ: ಸಂಸ್ಥೆಯು ಕಾರ್ಯಾಚರಣೆಗೆ ಅವಶ್ಯಕವಿರುವ ಸಂಘಟನೆಯ ನಿಯಮಗಳು ಮತ್ತು ಉದ್ಯೋಗ ಒಪ್ಪಂದಕ್ಕೆ ವಿಧೇಯನಾಗಿರುವುದನ್ನು ಶಿಸ್ತು ಎನ್ನುತ್ತಾರೆ. ಪಯೋಲ್ರ ಪ್ರಕಾರ ಶಿಸ್ತು ಎಲ್ಲ ಹಂತಗಳಲ್ಲಿಯೂ ಒಳ್ಳೆಯ ಉನ್ನತಾಧಿಕಾರಿಗಳು ಸ್ಪಷ್ಟ ಮತ್ತು ನ್ಯಾಯಸಮ್ಮತ ಒಪ್ಪಂದಗಳು ಮತ್ತು ದಂಡಗಳ ನ್ಯಾಯಸಮ್ಮತವಾದ ಅನ್ವಯಿಸುವಿಕೆಯನ್ನು ಬಯಸುವುದು ಆಗಿದೆ. ಪ್ರಶ್ನೆ ಸಂಖ್ಯೆ 19. ಏಕರೂಪ ಆಜ್ಞೆ ಮತ್ತು ಏಕರೂಪ ನಿರ್ದೇಶನಗಳ ನಡುವಿನ ವ್ಯತ್ಯಾಸಗಳನ್ನು ಬರೆಯಿರಿ. ಉತ್ತರ: ಏಕರೂಪ ಆಜ್ಞೆ ಮತ್ತು ಏಕರೂಪ ನಿರ್ದೇಶನಗಳ ನಡುವಿನ ವ್ಯತ್ಯಾಸಗಳು. ಕೆಳಗೆ ಕೊಟ್ಟಿರುವಂತಹ ಚಾರ್ಟ್ ಅನ್ನು ನೀವು ಗಮನಿಸಿದರೆ ಇದಕ್ಕೆ ಉತ್ತರವನ್ನು ಬರೆಯಬಹುದಾಗಿದೆ. ಆಧಾರ, ಅರ್ಥ, ಗುರಿ, ಪರಿಣಾಮಗಳು. ಏಕರೂಪ ಆಜ್ಞೆ: ಒಬ್ಬ ಅಧೀನ ಅಧಿಕಾರಿಯು ಮೇಲಾಧಿಕಾರಿಯಿಂದ ಆದೇಶಗಳನ್ನು ಪಡೆಯುವುದು ಮತ್ತು ಅವನೊಬ್ಬನಿಗೆ ಹೊಣೆಗಾರನಾಗಿರಬೇಕು. ಇದು ಏಕರೂಪ ಆಜ್ಞೆಯ ಲಕ್ಷಣವಾದರೆ, ಏಕರೂಪ ನಿರ್ದೇಶನದ ಲಕ್ಷಣ ಒಂದೇ ಉದ್ದೇಶವನ್ನು ಹೊಂದಿರುವ ಪ್ರತಿಯೊಂದು ಗುಂಪು ಚಟುವಟಿಕೆಗಳು ಒಬ್ಬ ಮುಖ್ಯಸ್ಥ ಮತ್ತು ಯೋಜನೆ ಹೊಂದಿರಬೇಕು. ಏಕರೂಪ ಆಜ್ಞೆಯ ಮತ್ತೊಂದು ಲಕ್ಷಣ ಇದು ಅಧೀನತೆಯನ್ನು ತಪ್ಪಿಸುತ್ತದೆ. ಏಕರೂಪ ನಿರ್ದೇಶನದ ಲಕ್ಷಣ ಇದು ಚಟುವಟಿಕೆಗಳ ಅತಿಕ್ರಮಣವನ್ನು ತಪ್ಪಿಸುತ್ತದೆ. ಏಕರೂಪ ಆಜ್ಞೆಯ ಮತ್ತೊಂದು ಲಕ್ಷಣ ಇದು ಪ್ರತ್ಯೇಕ ಕಾರ್ಮಿಕನ ಮೇಲೆ ಪರಿಣಾಮ ಬೀರುತ್ತದೆ. ಏಕರೂಪ ನಿರ್ದೇಶನದ ಮತ್ತೊಂದು ಲಕ್ಷಣ ಇದು ಸಂಪೂರ್ಣ ಸಂಸ್ಥೆಯ ಮೇಲೆ ಪರಿಣಾಮ ಬೀರುತ್ತದೆ. ಪ್ರಶ್ನೆ ಸಂಖ್ಯೆ 20. ಶ್ರೇಣೀಕೃತ ತತ್ವ ಎಂದರೇನು? ಉತ್ತರ: ಯಾವುದೇ ಒಂದು ಸಂಸ್ಥೆಯು ಮೇಲಾಧಿಕಾರಿಗಳು ಮತ್ತು ಅಧೀನ ಅಧಿಕಾರಿಗಳನ್ನು ಹೊಂದಿದೆ. ಅತ್ಯುನ್ನತ ಶ್ರೇಣಿಯಿಂದ ಅತ್ಯಂತ ಕೆಳಗಿನ ಶ್ರೇಣಿಗೆ ಔಪಚಾರಿಕ ಅಧಿಕಾರದ
ಮಾರ್ಗವನ್ನು ಶ್ರೇಣೀಕೃತ ಸರಪಳಿ ಎನ್ನುವರು. ಪ್ರಶ್ನೆ ಸಂಖ್ಯೆ 21. ಗ್ಯಾಂಗ್ ಪ್ಲಾಕ್ ಅಥವಾ ನೇರ ಸಂವಹನ ಎಂದರೇನು? ಉತ್ತರ: ಗ್ಯಾಂಗ್ ಪ್ಲಾಕ್ ಎಂದರೆ ಇಬ್ಬರು ಸಮಾನಾಂತರ ಕಾರ್ಮಿಕರ ಅಥವಾ ಅಧಿಕಾರಿಗಳ ನಡುವೆ ನಡೆಯುವ ನೇರ ಸಂವಹನ ಕ್ರಿಯೆಯಾಗಿದೆ. ಹೀಗೆ ಇದರಿಂದ ನೇರವಾಗಿ ಸಂಧಿಸಬಹುದು. ಇದನ್ನು ತುರ್ತು ಸಂದರ್ಭದಲ್ಲಿ ಉಪಯೋಗಿಸಬಹುದಾಗಿದೆ. ವಿಭಾಗ ಸಿ 4 ಅಂಕದ ಪ್ರಶ್ನೆಗಳು. ಪ್ರಶ್ನೆ ಸಂಖ್ಯೆ 22. ನಿರ್ವಹಣೆಯ ತತ್ವಗಳ ಯಾವುದಾದರೂ 4 ಅಂಶಗಳ ಸ್ವರೂಪದ ಮಹತ್ವವನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ನಿರ್ವಹಣಾ ತತ್ವಗಳ ಮಹತ್ವವು ಅವುಗಳ ಉಪಯುಕ್ತತೆಯಿಂದ ಉದ್ಭವಿಸಿದೆ. ಹೀಗೆ ಯೋಗ್ಯವಾದ ಪ್ರತಿಯೊಂದು ಸಹ ಆಧಾರಿತ ತತ್ವವೊಂದರಿಂದ ನಡೆಸಲ್ಪಡುತ್ತದೆ. ಈ ತತ್ವಗಳ ಮಹತ್ವವೆಂದರೆ ಈ ಕೆಳಗಿನಂತಿದೆ. 1. ವ್ಯವಸ್ಥಾಪಕರಿಗೆ ವಾಸ್ತವಿಕತೆಯ ಉಪಯುಕ್ತವಾದ ಒಳನೋಟವನ್ನು ಒದಗಿಸುತ್ತದೆ. ನಿರ್ವಹಣೆಯ ತತ್ವಗಳು ವ್ಯವಸ್ಥಾಪಕರಿಗೆ ನೈಜ ಪ್ರಪಂಚದ ಸನ್ನಿವೇಶಗಳಿಗೆ ಉಪಯುಕ್ತವಾಗುವ ಒಳನೋಟ ಒದಗಿಸುತ್ತದೆ. ಈ ತತ್ವಗಳ ಪಾಲನೆಯು ಅವರ ಜ್ಞಾನ ಸಾಮರ್ಥ್ಯ ಮತ್ತು ನಿರ್ವಹಣೆಯ ಸನ್ನಿವೇಶಗಳು ಮತ್ತು ಸಂದರ್ಭಗಳ ಅರ್ಥೈಸುವಿಕೆಯನ್ನು ಹೆಚ್ಚಿಸುತ್ತದೆ. ಅಲ್ಲದೆ ವ್ಯವಸ್ಥಾಪಕರು ಹಿಂದೆ ಮಾಡಿದ ತಪ್ಪುಗಳಿಂದ ಪಾಠ ಕಲಿಯಲು ಮತ್ತು ಪುನರಾವರ್ತಿತ ಸಮಸ್ಯೆಗಳನ್ನು ಬೇಗನೆ ಬಗೆಹರಿಸಿ ಸಮಯವನ್ನು ಉಳಿಸಲು ಸಾಧ್ಯವಾಗುತ್ತದೆ. ಆದ್ದರಿಂದ ನಿರ್ವಹಣೆಯ ತತ್ವಗಳು ವ್ಯವಸ್ಥಾಪಕನ ನೈಪುಣ್ಯತೆಯನ್ನು ಹೆಚ್ಚಿಸುತ್ತದೆ. 2. ಸಂಪನ್ಮೂಲಗಳ ಅತ್ಯುತ್ತಮ ಬಳಕೆ ಮತ್ತು ಪರಿಣಾಮಕಾರಿ ಆಡಳಿತ. ಕಂಪನಿಯಲ್ಲಿ ಲಭ್ಯವಿರುವ ಮಾನವ ಮತ್ತು ಭೌತಿಕ ಸಂಪನ್ಮೂಲಗಳೆರಡೂ ಮಿತವಾಗಿವೆ. ಅವುಗಳನ್ನು ಅತ್ಯುತ್ತಮ ಬಳಕೆಯಲ್ಲಿ ತೊಡಗಿಸಿಕೊಳ್ಳಬೇಕು. ಅತ್ಯುತ್ತಮ ಬಳಕೆ ಎಂದರೆ ಕಡಿಮೆ ಖರ್ಚಿನಲ್ಲಿ ಅಧಿಕ ಪ್ರಯೋಜನಗಳನ್ನು ಪಡೆಯುವಂತಹ ರೀತಿಯಲ್ಲಿ ಸಂಪನ್ಮೂಲಗಳನ್ನು ಬಳಸಬೇಕು. ತತ್ವಗಳು ವ್ಯವಸ್ಥಾಪಕರನ್ನು ಅವರ ತೀರ್ಮಾನಗಳು ಮತ್ತು ಕಾರ್ಯಗಳ ಕಾರಣ ಮತ್ತು ಪರಿಣಾಮ ಸಂಬಂಧಗಳನ್ನು ಊಹಿಸಲು ಸಿದ್ಧಪಡಿಸಿರುತ್ತದೆ. ಇದರಿಂದ ಪ್ರಯತ್ನಿಸುವ ದೋಷ ಸರಿಪಡಿಸಲು ಸಹಾಯವಾಗುತ್ತದೆ. 3. ವೈಜ್ಞಾನಿಕ ತೀರ್ಮಾನಗಳು. ಅಂದುಕೊಂಡ ಉದ್ದೇಶಗಳಿಗನುಗುಣವಾಗಿ ಸತ್ಯಾಂಶಗಳ ಮೇಲೆ ಆಧಾರಿತವಾಗಿರುವ ಜೊತೆಗೆ ಆಲೋಚನಾತ್ಮಕ ಮತ್ತು ನ್ಯಾಯಯುತವಾಗಿರಬೇಕು. ಅವು ಕಾಲಿಕ ಮತ್ತು ಮಾಪನ ಹಾಗೂ ಮೌಲ್ಯೀಕರಣಗಳಿಗೆ ಒಳಪಡುವಂತಿರಬೇಕು. ನಿರ್ವಹಣಾ ತತ್ವಗಳು ಆಲೋಚನಾತ್ಮಕ ತೀರ್ಮಾನ ತೆಗೆದುಕೊಳ್ಳಲು ಸಹಾಯ ಮಾಡುತ್ತವೆ. ಅವು ಕುರುಡು ನಂಬಿಕೆಗಳಿಗಿಂತ ತರ್ಕಕ್ಕೆ ಹೆಚ್ಚು ಮಹತ್ವ ನೀಡುತ್ತವೆ. 4. ಬದಲಾಗುವ ಪರಿಸರ ಅಗತ್ಯತೆಗಳ ಪೂರೈಕೆ. ತತ್ವಗಳು ಸಾಮಾನ್ಯ ಮಾರ್ಗಸೂಚಿ ಸ್ವರೂಪದಲ್ಲಿ ಇರುವುದಾದರೂ ಅವುಗಳನ್ನು ಮಾರ್ಪಡಿಸಬಹುದು. ಇದರಿಂದ ಬದಲಾಗುತ್ತಿರುವ ಪರಿಸರದ ಅಗತ್ಯತೆಗಳನ್ನು ಪೂರೈಸಲು ಅವು ವ್ಯವಸ್ಥಾಪಕರಿಗೆ ಸಹಾಯ ಮಾಡುತ್ತವೆ. ನೀವು ಈಗಾಗಲೇ ಅಭ್ಯಸಿಸಿರುವ ನಿರ್ವಹಣೆಯ ತತ್ವಗಳು ಕ್ರಿಯಾಶೀಲ ವ್ಯವಹಾರದ ಪರಿಸರಕ್ಕೆ ಹೊಂದಿಕೊಳ್ಳುವಷ್ಟು ನಮನೀಯವಾಗಿವೆ. 5. ಸಾಮಾಜಿಕ ಹೊಣೆಗಾರಿಕೆಯನ್ನು ಈಡೇರಿಸುವುದು. ಹೆಚ್ಚಿದ ಸಾಮರ್ಥ್ಯ ಸಾರ್ವಜನಿಕ ಜಾಗೃತಿಯು ವ್ಯವಹಾರಗಳನ್ನು, ವಿಶೇಷವಾಗಿ ನಿಯಮಿತ ಕಂಪನಿಗಳನ್ನು, ಅವುಗಳ ಸಾಮಾಜಿಕ ಹೊಣೆಗಾರಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿದೆ. ನಿರ್ವಹಣೆಯ ಸಿದ್ಧಾಂತಗಳು ಮತ್ತು ನಿರ್ವಹಣೆಯ ತತ್ವಗಳು ಸಹ ಈ ಬೇಡಿಕೆಗಳಿಗೆ ಸಹಕರಿಸಲು ಪ್ರತಿಪಾದಿಸಲ್ಪಟ್ಟಿವೆ. 6. ನಿರ್ವಹಣಾ ತರಬೇತಿ ಶಿಕ್ಷಣ ಸಂಶೋಧನೆ. ನಿರ್ವಹಣಾ ತತ್ವಗಳು ನಿರ್ವಹಣಾ ಸಿದ್ಧಾಂತಕ್ಕೆ ಅವಲಂಬಿತ. ಅದಕ್ಕಾಗಿಯೇ ಇದನ್ನು ನಿರ್ವಹಣೆಯ ತರಬೇತಿ, ಶಿಕ್ಷಣ ಮತ್ತು ಸಂಶೋಧನೆಗಳಿಗೆ ಆಧಾರವಾಗಿ ಬಳಸಲಾಗುತ್ತದೆ. ನಿರ್ವಹಣೆಯ ಯೋಗ್ಯತಾ ಪರೀಕ್ಷೆಗಳ ನಂತರವೇ ನಿರ್ವಹಣಾ ಸಂಸ್ಥೆಗಳಿಗೆ ಪ್ರವೇಶ ಸಾಧ್ಯ ಎಂಬುದನ್ನು ನೀವು ಅರಿತಿರಬೇಕು. ಅದರಲ್ಲಿ ಪ್ರಮುಖವಾದವುಗಳು ಕೂಡ ಆರಂಭಿಕ ಕಲಿಕೆಯ ಹಂತಗಳಲ್ಲಿಯೇ ಪಠ್ಯ ತತ್ವಗಳನ್ನು ಬೋಧಿಸುತ್ತವೆ. ಪ್ರಶ್ನೆ ಸಂಖ್ಯೆ 23. ಟೇಲರ್ ರವರ ವೈಜ್ಞಾನಿಕ ನಿರ್ವಹಣೆಯ ತತ್ವಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ.
ಉತ್ತರ: ಟೇಲರ್ ರವರ ಪ್ರಕಾರ ವೈಜ್ಞಾನಿಕ ನಿರ್ವಹಣೆ ಎಂದರೆ ಕಾರ್ಮಿಕರು ಏನು ಮಾಡಬೇಕೆಂದು ನೀವು ಬಯಸುತ್ತೀರೋ ಅದನ್ನು ಅವರು ಅತ್ಯುತ್ತಮ ಮತ್ತು ಅತ್ಯಂತ ಮಿತವ್ಯಯಕಾರಿಯಾಗಿ ಮಾಡಿದ್ದಾರೆಯೇ ಎಂಬುದನ್ನು ನೋಡುವುದಾಗಿದೆ. ವೈಜ್ಞಾನಿಕ ನಿರ್ವಹಣೆಯ ತತ್ವಗಳು. 1. ವಿಜ್ಞಾನ ಹೆಬ್ಬೆರಳ ನಿಯಮವಲ್ಲ. ಟೇಲರ್ ರವರ ಪ್ರಕಾರ ದಕ್ಷತೆಯನ್ನು ಹೆಚ್ಚಿಸಲು ಒಂದು ಅತ್ಯುತ್ತಮ ವಿಧಾನವಾಗಿದೆ. ಅದು ಯಾವುದೆಂದರೆ ವೈಜ್ಞಾನಿಕ ನಿರ್ವಹಣೆ. ಇದು ಸಾಂಪ್ರದಾಯಿಕ ಆಚರಣೆಯನ್ನು ಕಡಿಮೆಗೊಳಿಸುತ್ತದೆ. ವೈಜ್ಞಾನಿಕ ನಿರ್ವಹಣೆಯು ವೈಜ್ಞಾನಿಕ ವಿಧಾನಗಳಿಂದ ಕಾರ್ಮಿಕರನ್ನು ಆಯ್ಕೆ ಮಾಡುವುದು, ಸ್ಥಳ ನಿಯೋಜನೆ ಮತ್ತು ತರಬೇತಿ, ಸ್ಥಾವರ ಮತ್ತು ಯಂತ್ರೋಪಕರಣಗಳ ಶ್ರೇಣೀಕರಣ, ಕೆಲಸಕ್ಕನುಗುಣವಾಗಿ ಕೂಲಿ ನೀಡುವುದು ಇತ್ಯಾದಿಗಳನ್ನು ಒಳಗೊಂಡಿದೆ. ಉದಾಹರಣೆಗೆ, ಪ್ರಸಕ್ತ ಪರಿಸ್ಥಿತಿಯಲ್ಲಿ ಅಂತರ್ಜಾಲ ಬಳಕೆಯು ಆಂತರಿಕ ಸಾಮರ್ಥ್ಯಗಳು ಮತ್ತು ಗ್ರಾಹಕರ ಸಂತೃಪ್ತಿಯ ವಿಷಯದಲ್ಲಿ ನಾಟಕೀಯ ಸುಧಾರಣೆಗಳನ್ನು ತಂದುಕೊಟ್ಟಿದೆ. 2. ಸಾಮರಸ್ಯ ವಿರೋಧವಲ್ಲ. ಕಾರ್ಖಾನೆ ಉತ್ಪಾದನಾ ಪದ್ಧತಿಯ ಪ್ರಕಾರ ಮಾಲೀಕರು ಮತ್ತು ಕಾರ್ಮಿಕರ ನಡುವೆ ಸೇತುವೆಯಂತೆ ವ್ಯವಸ್ಥಾಪಕರು ಕಾರ್ಯನಿರ್ವಹಿಸಬೇಕಾಗುತ್ತದೆ. ವ್ಯವಸ್ಥಾಪಕರಾಗಿ ಕೆಲಸಗಾರರಿಂದ ಕೆಲಸ ಮಾಡಿಸುವುದು ಅವರ ಕರ್ತವ್ಯವಾಗಿರುವುದರಿಂದ ವ್ಯವಸ್ಥಾಪಕರು ಮತ್ತು ಕಾರ್ಮಿಕರ ನಡುವೆ ಯಾವಾಗಲೂ ಒಂದು ರೀತಿಯ ವರ್ಗ ಸಂಘರ್ಷಣೆ ಸಾಧ್ಯತೆಯನ್ನು ಕಡಿಮೆಗೊಳಿಸಿ ಹೊಂದಾಣಿಕೆ ತರಬೇಕು. ನಿರ್ವಹಣಾಂಗ ಮತ್ತು ಕಾರ್ಮಿಕರು ಇಬ್ಬರೂ ಕಡೆಯಿಂದಲೂ ಸಂಪೂರ್ಣ ಬೌದ್ಧಿಕ ಕ್ರಾಂತಿಗಾಗಿ ಟೇಲರ್ ಕರೆ ನೀಡಿದರು. ಇದರ ಅರ್ಥವೆಂದರೆ ನಿರ್ವಹಣಾಂಗ ಮತ್ತು ಕಾರ್ಮಿಕರು ತಮ್ಮ ಆಲೋಚನೆಗಳನ್ನು ಪರಿವರ್ತಿಸಿಕೊಳ್ಳಬೇಕು. 3. ಸಹಕಾರ ಪ್ರತ್ಯೇಕತಾವಾದವಲ್ಲ. ಕಾರ್ಮಿಕರು ಮತ್ತು ನಿರ್ವಹಣೆಯ ನಡುವೆ ಸಂಪೂರ್ಣ ಸಹಕಾರವಿರಬೇಕೇ ಹೊರತು ಪ್ರತ್ಯೇಕತಾವಾದವಲ್ಲ. ಈ ತತ್ವವು ಸಾಮರಸ್ಯ ವಿರೋಧವಲ್ಲ, ತತ್ವದ ವಿಸ್ತಾರವಾಗಿದೆ. ಪೈಪೋಟಿಯನ್ನು ಸಹಕಾರದಿಂದ ಬದಲಿಸಬೇಕು. ಇಬ್ಬರೂ ಒಬ್ಬರಿಗೊಬ್ಬರು ಬೇಕಾಗಿರುವುದನ್ನು ಅರ್ಥಮಾಡಿಕೊಳ್ಳಬೇಕು. 4. ಪ್ರತಿಯೊಬ್ಬ ವ್ಯಕ್ತಿಯ ಅತ್ಯುನ್ನತ ದಕ್ಷತೆ ಮತ್ತು ಅಭ್ಯುದಯಗಳತ್ತ ಅವನ ಅಥವಾ ಅವಳ ಅಭಿವೃದ್ಧಿ. ಕೈಗಾರಿಕೆಯ ದಕ್ಷತೆಯು ಬಹುತೇಕ ವೈಯಕ್ತಿಕ ಸಾಮರ್ಥ್ಯವನ್ನು ಅವಲಂಬಿಸಿದೆ. ವೈಜ್ಞಾನಿಕ ನಿರ್ವಹಣೆಯು ಸಹ ಕಾರ್ಮಿಕರ ಅಭಿವೃದ್ಧಿಗೆ ಗಮನ ಹರಿಸಿದೆ. ಟೇಲರ್ ರವರ ಪ್ರಕಾರ ಕಾರ್ಮಿಕರ ದಕ್ಷತೆಯನ್ನು ಕಾರ್ಮಿಕರ ಆಯ್ಕೆಯ ಪ್ರಕ್ರಿಯೆಯಿಂದಲೇ ಪ್ರಾರಂಭಿಸಬೇಕು. ಪ್ರತಿಯೊಬ್ಬರನ್ನೂ ವೈಜ್ಞಾನಿಕವಾಗಿ ಆಯ್ಕೆ ಮಾಡಬೇಕು. ಕೆಲಸವನ್ನು ಅವರ ಮಾನಸಿಕ ಮತ್ತು ಬುದ್ಧಿಶಕ್ತಿಯ ಮೇಲೆ ವಹಿಸಬೇಕು. ದಕ್ಷತೆಯನ್ನು ಹೆಚ್ಚಿಸುವ ಸಲುವಾಗಿ ಸೂಕ್ತ ತರಬೇತಿ ನೀಡಬೇಕು. ಇದರಿಂದಾಗಿ ಕಾರ್ಮಿಕರ ದಕ್ಷತೆ ಹೆಚ್ಚುತ್ತದೆ ಮತ್ತು ಸಂಸ್ಥೆಯ ಅಭ್ಯುದಯವನ್ನು ಸಾಧಿಸಿದಂತಾಗುತ್ತದೆ. ಪ್ರಶ್ನೆ ಸಂಖ್ಯೆ 24. ಟೇಲರ್ ರವರು ಪ್ರತಿಪಾದಿಸಲ್ಪಟ್ಟ ಅಥವಾ ಅಭಿವೃದ್ಧಿಪಡಿಸಿದ ಕೆಲಸದ ಅಧ್ಯಯನದ 4 ಅಂಶಗಳು ಯಾವುವು? ವಿವರಿಸಿ. 1. ವಿಧಾನ ಅಧ್ಯಯನ. ವಿಧಾನ ಅಧ್ಯಯನದ ಉದ್ದೇಶವೆಂದರೆ ಕೆಲಸ ಮಾಡುವ ಒಂದು ಅತ್ಯುತ್ತಮ ವಿಧಾನ ಕಂಡುಹಿಡಿಯುವುದಾಗಿದೆ. ಕೆಲಸ ಮಾಡಲು ಅನೇಕ ವಿಧಾನಗಳಿವೆ. ಉತ್ತಮ ಮಾರ್ಗ ನಿರ್ವಹಣೆಗೆ ಅನೇಕ ಮಾನದಂಡಗಳಿವೆ. ಕಚ್ಚಾ ಪದಾರ್ಥಗಳ ಖರೀದಿಯಿಂದ ಹಿಡಿದು ಅಂತಿಮ ಉತ್ಪನ್ನವನ್ನು ಗ್ರಾಹಕರಿಗೆ ತಲುಪಿಸುವವರೆಗಿನ ಪ್ರತಿಯೊಂದು ಚಟುವಟಿಕೆಯೂ ವಿಧಾನ ಅಧ್ಯಯನದ ಭಾಗವಾಗಿದೆ. ವಿಧಾನ ಅಧ್ಯಯನದ ಬಳಕೆಯಿಂದ ಟೇಲರ್ ರವರು ಜೋಡಣಾ ಶೈಲಿಯ ಪರಿಕಲ್ಪನೆ ಸೃಷ್ಟಿಸಿದರು. 2. ಚಲನೆ ಅಧ್ಯಯನ. ಚಲನೆ ಅಧ್ಯಯನವು ವಿಶಿಷ್ಟ ಕೆಲಸಗಳನ್ನು ಮಾಡುವಾಗ ಕೈಗೊಳ್ಳಲಾಗುವ ಎತ್ತುವುದು, ವಸ್ತುಗಳನ್ನು ಇಡುವುದು, ಕೂರುವುದು ಮತ್ತು ಸ್ಥಾನಗಳನ್ನು ಬದಲಾಯಿಸುವುದು ಇತ್ಯಾದಿ ಚಲನೆಗಳ ಅಧ್ಯಯನಕ್ಕೆ ಸಂಬಂಧಿಸಿದೆ. ಈ ಪ್ರಕ್ರಿಯೆಯಿಂದ ಸುಮಾರು 4 ಪಟ್ಟು ಉತ್ಪಾದಕತೆ ಹೆಚ್ಚುತ್ತದೆ ಎಂದು ಟೇಲರ್ ರುಜುವಾತು ಮಾಡಿದ್ದಾರೆ. ದೇಹದ ಚಲನೆಗಳ ಮೇಲೆ ಪರಿಶೀಲನೆ ಮುಗಿಸಿದ ಮೇಲೆ ಉದಾಹರಣೆಗೆ ಈ ಕೆಳಗಿನಂತೆ ಕಂಡುಹಿಡಿಯಲು ಸಾಧ್ಯವಾಗಿದೆ. 1. ಉತ್ಪಾದಕ ಚಲನೆಗಳು. 2. ಪ್ರಾಸಂಗಿಕ ಚಲನೆಗಳು, ಉದಾಹರಣೆಗೆ ದಾಸ್ತಾನುಗಳಿಗೆ ಹೋಗುವುದು. 3. ಅನುತ್ಪಾದನಾ ಚಲನೆಗಳು. 3ನೇ ಅಧ್ಯಯನ ಸಮಯ ಅಧ್ಯಯನ. ಒಂದು ಸ್ಪಷ್ಟವಾಗಿ ವಿವರಿಸಲ್ಪಟ್ಟ ಕೆಲಸವನ್ನು ನಿರ್ವಹಿಸಲು ತೆಗೆದುಕೊಳ್ಳುವ ಶಿಷ್ಟ ಸಮಯವನ್ನು ಅದು ತೀರ್ಮಾನಿಸುತ್ತದೆ.
ಕೆಲಸದ ಪ್ರತಿಯೊಂದು ಭಾಗಕ್ಕೂ ಕಾಲಮಾಪನ ಸಾಧನ ಉಪಯೋಗಿಸಲಾಗುತ್ತದೆ. ಹಲವಾರು ಬಾರಿ ಮಾಪನ ತೆಗೆದುಕೊಂಡು ನಂತರ ಎಲ್ಲ ಕೆಲಸಕ್ಕೆ ಪ್ರಮಾಣ ಕಾಲವನ್ನು ನಿಗದಿಪಡಿಸಲಾಗುತ್ತದೆ. ಈ ವಿಧಾನವು ಕೆಲಸದ ಪ್ರಮಾಣ ಮತ್ತು ಪುನರಾವರ್ತನೆಯ ಅವಧಿ ಮತ್ತು ಸಮಯದ ಮಾಪನ ವೆಚ್ಚದ ಮೇಲೆ ಅವಲಂಬಿಸಿದೆ. ಇದರ ಉದ್ದೇಶವು ಈ ಕೆಳಕಂಡಂತಿದೆ. ಎ. ಕಾರ್ಮಿಕರನ್ನು ನೇಮಿಸಿಕೊಳ್ಳುವ ಸಂಖ್ಯೆಯನ್ನು ನಿರ್ಧರಿಸುವುದು. ಬಿ. ಸರಿಯಾದ ಉತ್ತೇಜಕ ಯೋಜನೆ ರೂಪಿಸುವುದು. ಸಿ. ಶ್ರಮದ ವೆಚ್ಚಗಳನ್ನು ನಿರ್ಧರಿಸುವುದು. ಉದಾಹರಣೆಗೆ, ಒಂದು ಪೆಟ್ಟಿಗೆಯನ್ನು ಮಾಡಲು 10 ಜನರು 2 ದಿನದಲ್ಲಿ ಕೆಲಸ ಮಾಡಿ ಕಡಿಮೆ ಸಮಯದಲ್ಲಿ ಮುಗಿಸುತ್ತಾರೆ. ಅದೇ ಕೆಲಸವನ್ನು ಮಾಡಲು 5 ಜನರಿಗೆ 4 ಅಥವಾ ಅದಕ್ಕಿಂತ ಹೆಚ್ಚು ದಿನ ಅಥವಾ ಸಮಯ ಬೇಕು. ಆದ್ದರಿಂದ ಸಮಯ ಅಧ್ಯಯನ ಪ್ರಮುಖವಾಗಿದೆ. ಆಯಾಸ ಅಧ್ಯಯನ. ಒಬ್ಬ ವ್ಯಕ್ತಿಯು ಕಾರ್ಯನಿರ್ವಹಿಸುವಾಗ ವಿಶ್ರಾಂತಿ ಪಡೆಯದಿದ್ದರೆ ನೌಕರರ ಮಾನಸಿಕವಾಗಿ ದೈಹಿಕವಾಗಿ ಆಯಾಸಗೊಂಡ ಅನುಭವವಾಗುತ್ತದೆ. ವಿಶ್ರಾಂತಿಯ ಮಧ್ಯಂತರಗಳು ಮರುಚೇತನ ಹೊಂದಿ ಅದೇ ಸಾಮರ್ಥ್ಯದೊಂದಿಗೆ ಪುನಃ ಕೆಲಸ ಮಾಡಲು ಸಹಾಯ ಮಾಡುತ್ತದೆ. ಇದು ಉತ್ಪಾದಕತೆಯನ್ನು ಹೆಚ್ಚಿಸುವ ಪರಿಣಾಮವನ್ನು ಹೊಂದಿದೆ. ಒಂದು ಕೆಲಸವನ್ನು ಮುಗಿಸುವಲ್ಲಿ ಬಯಸುವ ವಿಶ್ರಾಂತಿ ಮಧ್ಯಂತರಗಳ ನಡುವೆ ಪರಿಣಾಮ ಮತ್ತು ಪುನರಾವರ್ತನೆ ಸಮಯ ಅಧ್ಯಯನ ಸಹಾಯ ಮಾಡುತ್ತದೆ. ಉದಾಹರಣೆ, ಸ್ಥಾವರದಲ್ಲಿ ಸಾಮಾನ್ಯವಾಗಿ ಪ್ರತಿ 8 ಗಂಟೆಗಳ 3 ಪಾಳಿಯಲ್ಲಿ ಕೆಲಸ ನಡೆಯುತ್ತದೆ. ಒಂದೇ ಪಾಳಿಯಲ್ಲಿಯೂ ಕೂಡ ಒಬ್ಬ ಕೆಲಸಗಾರನಿಗೆ ಅವನ ಭೋಜನ ಇತ್ಯಾದಿಗೆ ಸ್ವಲ್ಪ ವಿಶ್ರಾಂತಿ ಕಾಲಾವಧಿ ನೀಡಬೇಕಾಗುತ್ತದೆ.